ಜನರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ನಿಗಮ ಸ್ಥಾಪನೆಗೆ 20 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಸಮುದಾಯದ ಏಳಿಗೆಗೆ ಶ್ರಮಿಸುತ್ತೇವೆ ಎಂದು ಕರ್ನಾಟಕದ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿ ಟಿಪಿ ಜಯಚಂದ್ರ ಅವರು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕಾಡುಗೊಲ್ಲ ನಿಗಮಕ್ಕೆ 20 ಕೋಟಿ ಹಣ ನೀಡಲಾಗಿದ್ದು, ಆ ಹಣವನ್ನು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಉಪಯೋಗಿಸಿಕೊಳ್ಳುವಂತೆ ಜಯಚಂದ್ರ ಕರೆ ನೀಡಿದ್ದಾರೆ. ಇನ್ನು ಕಾಡುಗೊಲ್ಲ ನಿಗಮದಡಿ ದೊರೆಯುವ ಸವಲತ್ತುಗಳನ್ನು ಬಳಸಿಕೊಳ್ಳುವ ಸಂಬಂಧ ಹಿಂದುಳಿದ ವರ್ಗಗಳ ಇಲಾಖೆ ಕಾರ್ಯದರ್ಶಿ ತುಳಸಿ ಮುದ್ದಿನೇನೆ ಅವರ ಜೊತೆ ಟಿಬಿ ಜಯಚಂದ್ರ ಅವರು ವಿಧಾನಸೌಧದಲ್ಲಿ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಹಿಂದುಳಿದ ವರ್ಗಗಳ ಇಲಾಖೆ ಕಾರ್ಯದರ್ಶಿ ತುಳಸಿ ಮುದ್ದೇನೇನೆ ಅವರು, ಸದ್ಯಕ್ಕೆ ಕಾಡುಗೊಲ್ಲ ನಿಗಮದಲ್ಲಿ 20 ಕೋಟಿ ಹಣವಿದ್ದು, ಮೇಕೆ ಕುರಿ ಸಾಗಾಣಿಕೆಗೆ ಸೇರಿದಂತೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳುವವರಿಗೆ ಕೊಳವೆ ಬಾವಿ ಹಾಕಿಸಲು ಹಾಗೂ ಶೈಕ್ಷಣಿಕ ಸಾಲ ನೀಡಲು ಹಣವನ್ನು ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ರಾಜ್ಯದ ಎಲ್ಲ ಗ್ರಾಮ 1 ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಳ್ಳಲಾಗುವುದು ಎಂದರು. ಇದೇ ವೇಳೆ ಜಯಚಂದ್ರ ಅವರು ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ, ಆದಷ್ಟು ಬೇಗ ಈ 3 ಜಿಲ್ಲೆಗಳ ಶಾಸಕರ ಸಭೆ ಕರೆದು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಮಾಡಿದರು. ಜಯಚಂದ್ರ ಅವರ ಮನವಿಗೆ ಸ್ಪಂದಿಸಿದ ಸಚಿವ ಶಿವರಾಜ್ ತಂಗಡಿ ಅವರು, ಆದಷ್ಟು ಬೇಗ ಸಭೆ ಕರೆದು ಕಾಡುಗೊಲ್ಲ ಸಮುದಾಯದ ಜನತೆ ಸವಲತ್ತುಗಳನ್ನು ಪಡೆದುಕೊಳ್ಳುವಂತೆ ಅರಿವು ಮೂಡಿಸುವುದಾಗಿ ತಿಳಿಸಿದರು. ಯಾರೋ ಕೆಲವರು ಒಂದು 4 ಜನ ಬಿಟ್ಟರೆ ಇಡೀ ಕಷ್ಟದಲ್ಲಿದ್ದಾರೆ ಮೇಡಮ್. ಆಮೇಲೆ ಅವ್ರ ಬುದ್ಧಿವಂತಿಕೆನೇ ಇಲ್ವೇ ಇಲ್ಲ, ಎಜುಕೇಶನ್ ಎಲ್ಲ ಇಲ್ವೇ ಇಲ್ಲ. ಈಗ ಹೆಣ್ಮಕ್ಳು ಇವತ್ತು ಹಿಂದೆ ಸಂಪ್ರದಾಯ ಮಾಡಿದ್ರು, ಇವತ್ತು ಅದ್ರ ಟ್ರೆಡಿಷನ್ ಇನ್ನೂ ಕಂಟಿನ್ಯೂ ಆಗಿದೆ. ಮೊನ್ನೆ ನೋಡಿ, ಆ ಸಂಪ್ರದಾಯ ನಿಮ್ಮ ಕಮ್ಯುನಿಟಿ ಐಡೆಂಟಿಟಿ ಆಗಬಾರ್ದು. ಓಕೆ, ನಾವು ಹಿಂದುಳಿದಿದ್ದೀವಿ ಅಂತ ತೋರಿಸ್ಲಿಕ್ಕೆ ಅದೊಂದು ಸಂಪ್ರದಾಯ ಮುಂದುವರಿಸ್ಕೊಂಡು ಬಂದಂಗೆ ಆಗ್ಬಿಟ್ಟಿದೆ. ಶಿಕ್ಷಣದ ಕೊರತೆ ನಮ್ಮಲ್ಲಿ. ಈಗ ಯಾರು ಹೋಗಲ್ಲಮ್ಮ, ನಗರಸಭೆಗೆ ಹೊಂದ್ಕೊಂಡಿರೋಂಥ ಹಳ್ಳಿಗಳು ಕೂಡ ಎಷ್ಟು ಟ್ರೆಡಿಷನಲ್ ಅಂದ್ರೂ 1 ಕಿಲೋಮೀಟರ್ 1/2 ಕಿಲೋಮೀಟರ್ ರೋಡ್ ಸೈಡಲ್ಲೇ ಕೂತ್ಕೊಂತಾರೆ. ಕಾರಣ ಅದೇ ಶಿಕ್ಷಣದೇ ಮೈನ್. ಅದು ಈಗ ಅಟ್ಲೀಸ್ಟ್ ಮಕ್ಕಳೆಲ್ಲಾದ್ರೂ ಶಾಲೆಗಾದ್ರೂ ಕಳಿಸಬಹುದಲ್ವಾ? ಅದು ಅದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ಶಿಕ್ಷಣದ ಮಹತ್ವನೇ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಕ್ಕಳು ಹೋಗಿ ಬೇರೆ ಜೊತೆ ಮಿಕ್ಸ್ ಆಗ್ತಾರೆ ಅಂತೇಳಿ ಸ್ಕೂಲ್ಗೆ ಕಳ್ಸಲ್ಲ. ಆಮೇಲೆ ಮಕ್ಕಳನ್ನಂತೂ ಸ್ಕೂಲ್ಗೆ ಕಳ್ಸಲ್ಲ. ಆಮೇಲೆ ಬೇಗ ಇನ್ನು 15-16 ವರ್ಷಕ್ಕೆ ಮದುವೆ ಮಾಡ್ತಾರೆ. ಕೆಲವು ಗೊತ್ತೇ ಆಗಲ್ಲ. 15ವರೆಗೂ ಇಲ್ಲ, 12-13ಕ್ಕೆ ಶುರು ಮಾಡಿ. ಇದೆಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಇದಾವಲ್ಲ. ಅಲ್ಲ, ಇದನ್ನ ನೀವು ಸರ್ಟಿಫಿಕೇಟ್ಸ್ ಜನವರಿ 26ರಂಗೆ ಅಪ್ಲಿಕೇಶನ್ ಕರೆದರೆ ನೀವು ಸರ್ಟಿಫಿಕೇಟ್ಸ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲಾದ್ರೂ ತಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ರೆ ಸಾಹೇಬ್ರ ಗಮನಕ್ಕೆ ತಂದ್ರೆ ತಹಶೀಲ್ದಾರ್ ಅವ್ರಿಗೂ ಹೇಳಿ ಸರ್ಟಿಫಿಕೇಟ್ಸ್ ಮಾಡಿಸೋಣ. ನಮ್ಮಿಂದ ಅಂತೂ ನಿನ್ನೇನು ಸಹಿತ ಇನ್ನೊಂದು ನೆನ್ಪೊಲೆ ಹಾಕಿದ್ವಿ. ಇಲ್ಲ, ಇದು ಈ ಕಾಡುಗೊಲ್ಲರು ಹೊಸದಾಗಿ ಸೇರಿಸಿದೀವಿ, ಅವ್ರಿಗೂ ಕೊಡಬೇಕು. ಅವ್ರ ಲಕ್ಷಣಗಳು ಸಹ ಅಧ್ಯಯನ ಮಾಡಿದಾಗ ಇದು ಅವ್ರ ಲಕ್ಷಣಗಳು, ಇದು ನೋಡ್ಕೊಂಡು ಸರ್ವೆ ಮಾಡಿ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಲೆಟರು ಹಾಕಿದ್ವಿ. ಎಲ್ಲಾದ್ರೂ ನಿಮ್ಗೂ ತೊಂದರೆ ಇದ್ರೆ ನಮ್ ಗಮನಕ್ಕೆ ತಂದಿದ್ರೆ ವಿ ವಿಲ್ ಟಾಕ್ ಟು ದೆಮ್.